ಥರ ಏನಿಲ್ಲ ಮೇಡಮ್. ನಾನು ತಲೆನೋ ಕೆಡಿಸ್ಕೊಳ್ಳಲ್ಲ. ಹೇಳ್ದಲ್ಲ, ನ್ಯೂಸ್ ಮಾಡೋರಿಗೆ, ಕಮೆಂಟ್ ಮಾಡೋರಿಗೆ, ನನ್ನ ಬಗ್ಗೆ ಸುದ್ದಿ ಹಾಕೋರಿಗೆ ತಲೆನೂ ಕೆಡಿಸ್ಕೊಳ್ಳಲ್ಲ ಮೇಡಮ್. ನೀವು ಒಳ್ಳೇದು ಮಾಡ್ತೀರಾ ಸುದ್ದಿ ಹಾಕ್ತಾರೆ, ಕೆಟ್ಟದ್ದು ಮಾಡ್ತೀರಾ ಸುದ್ದಿ ಹಾಕ್ತಾರೆ. ಓಕೆ, ನೀವು 10 ಜನಕ್ಕೆ ಅನ್ನ ದಾನ ಮಾಡಿ, ಅದಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಇವನಿಗೆ ಕೊಬ್ಬು ಜಾಸ್ತಿ, ಇವನಿಗೆ ದುಡ್ಡಿದೆ, ಕೊಳಿತಾ ಇದೆ, ಅದಕ್ಕೆ ಮಾಡ್ತಾವ ನೋಡು ಅಂತ ಮಾತಾಡ್ತಾರೆ. ಇನ್ನೊಬ್ರು ಏನು ಮಾಡ್ತಾರೆ, ಹಸ್ದಿರೋರಿಗೆ ಅನ್ನ ಹಾಕ್ತಾನಪ್ಪ ಅಂತಾರೆ. ಇನ್ನೊಬ್ರಿಗೆ ಅವನಿಗೆ ತೋರ್ಪಡಿಕೆಗೋಸ್ಕರ ಮಾಡ್ತಾನೆ ಅಂತಾನು ಮಾತಾಡೋರಿದ್ದಾರೆ. ನಾನು ನನ್ನ ಗುರಿನ ಮುಂದೆ ಇಟ್ಕೋಬೇಕಷ್ಟೆ, ತಲೆ ಕೆಡ್ಸೋಬಾರ್ದು. ಮಾತಾಡೋರು 1000 ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂತ್ಕೊಂಡ್ರೆ ಇದಾಗತ್ತಾ ಮೇಡಮ್? ನಾನು ಹೇಳಿದ್ನಲ್ಲ, ನೀವು ಸುದ್ದಿ ಮಾಡ್ತೀರಾ, ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತೀನಿ. ಸುದ್ದಿ ಮಾಡಿ, ಬೇಡ ಅನ್ನಲ್ಲ. ಸುದ್ದಿ ಮಾಡೋಕ್ಕಿಂತ ಮುಂಚೆ ಸತ್ಯ ಯಾವುದು ಅಸತ್ಯ ಯಾವುದು ಅಂತೆ ಕಂತೆ ಶಾಶ್ವತ ಅಲ್ಲ. ಇಲ್ಲಿ ಇದ್ದೆ ಅನ್ನೋದು ಮಾತ್ರ ಉಳಿಯೋದು. ಯಾರೊಬ್ರು ಹೇಳಿದ್ರ ಕೇಳ್ರಿ, ನನ್ನನ್ನು ಫೋನ್ ಮಾಡಿ, ನನಗೂ ಕೇಳ್ರಿ, ಹಿಂಗೆ ಬರ್ತಾ ಇದೆ ಏನಪ್ಪ ನಿನ್ನ ಕತೆ ಅಂತ ಕೇಳ್ರಿ, ಮಾತಾಡ್ತೀವಿ. ದೇವ್ರು ನಮಗೂ ಬಾಯಿ ಕೊಟ್ಟಿದ್ದಾನೆ ಮಾತಾಡೋಕ್ಕೆ. ಸುಮ್ಮನೆ ಅದು ಹಂಗಂತೆ, ಇದು ಹಿಂಗಂತೆ, ಹಂಗೆ ಮಾಡಿದ್ರಂತೆ, ಹಿಂಗೆ ಮಾಡಿದ್ರಂತೆ, ಹಂಗಾಯ್ತಂತೆ, ಅದಕ್ಕೇನು ಇದೆಯಾ? ಮತ್ತು ಇನ್ನೊಂದು ಮೇಡಮ್, ನಾವೇನು ಹೇಳ್ತಾ ಇದ್ದೀವಿ, ನಾವೇನು ಜನಕ್ಕೆ ಕೊಡ್ತಾ ಇದ್ದೀವಿ, ನಾವೇನು ಹೇಳ್ತೀವಿ ಅನ್ನೋದಕ್ಕಿಂತ ಮುಂಚೆ ನಾವು ಏನು ಫಸ್ಟು ನಾನು ಕರೆಕ್ಟಾಗಿದ್ದೀನಾ, ನಂದು ಎಷ್ಟು ಹಿಂದೆ ಗಲೀಜಿದೆ ನೋಡಿಕೊಂಡು ಬೇರೆಯವ್ರ ಬಗ್ಗೆ ಮಾಡಬೇಕು.